ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಿನ್ನೆ ಒಬ್ಬರು ವ್ಯೂವರ್ಸ್ ಕೇಳಿದರು, ಅಕ್ಕ ನೀವು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ರಿ ಇವತ್ತು ಅಂತ ಹೇಳಿ ಕೇಳಿದ್ರು. ಫ್ರೆಂಡ್ಸ್, ನಾನು ಅದಕ್ಕೆ ನಿಮಗೆ ಬಟ್ಟೆ ತುಂಬ ಬರ್ತಾ ಇರುತ್ತೆ, ಬಟ್ಟೆ ಬಂದ್ರೂ ನೀವು ನಾಳೆ ಹೊಲಿಯೋಣ ನಾಡ್ದು ಹೊಲಿಯೋಣ ಅಂತ ಹೇಳ್ಕೊಂಡು ಕೂತ್ಕೊಂಡಿರ್ತೀರ, ಬೇಗ ಬೇಗ ಮುಗಿಸೋದಿಲ್ಲ. ಹಾಗೆ ಮಾಡಬೇಡಿ. ನೀವು ಅರ್ಜೆಂಟಾಗಿ ಕೊಟ್ಟಿರೋ ಬಟ್ಟೆನ ಬೇಗ ಬೇಗ ಹೊಲಿದ್ಕೊಟ್ಟು ಮುಗಿಸ್ಬೇಕು ಅಂದರೆ ಕೊಟ್ಟಿರೋಂಥ ಬಟ್ಟೆನ ಡೈಲಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿ. ಬಟ್ಟೆ ಇಲ್ಲ ಖಾಲಿ ಆಯಿತು ಅಂತಂದರೆ ಇನ್ನೇನಾದರೂ ಹೊಸದನ್ನು ಕಲಿಯೋಕ್ಕೆ ನಿಮಗೆ ಒಂದು ಇದಾಗತ್ತೆ. ಅದೇ ನೀವು ಬಟ್ಟೆನ ಸ್ಟಾಕ್ ಮಾಡಿಕೊಂಡಾಗ, ತುಂಬ ಬಟ್ಟೆನ ನೀವು ಹೊಲಿದೆ ಹಾಗೆ ಸ್ಟಾಕ್ ಮಾಡಿಕೊಂಡಾಗ ನಾವೇನಾದರೂ ಹೊಸದಾಗಿ ಹೊಲಿಬೇಕು ಅಂತಂದರೆ ಆಗೋದಿಲ್ಲ. ಅದಕ್ಕೆ ನಾನಿವತ್ತು ಏನು ಹೇಳೋದಂದರೆ, ಎಷ್ಟು ಬ್ಲೌಸು ಸ್ಟಿಚ್ ಆಯಿತು, ಯಾವುದೆಲ್ಲ ಕೊಡೋದು ಐರನ್ ಮಾಡಿ, ಮತ್ತು ಇಷ್ಟು ಬ್ಲೌಸನ್ನು ನಾನು ಕಟ್ಟಿಂಗ್ ಮಾಡಿ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಮಗೆ ನಿಜವಾಗ್ಲೂ 24 ಗಂಟೆ ಸಾಕಾಗೋದಿಲ್ಲ. ನೋಡಿ, ಯಾವ್ಯಾವ ಬ್ಲೌಸ್ ನಾನು ಒಂದು 10 ಬ್ಲೌಸು ಇದು ಉಕ್ಸ್ ಹಚ್ಚೋದಕ್ಕೆ ಕೊಟ್ಟಿದ್ದೀನಿ. ಇದೆಲ್ಲ ರೆಡಿಯಾಗಿರೋದು, ನಾಳೆ ಬರ್ತಾರೆ. ನೋಡಿ, ಇದು ಡೋರಿ ಈ ರೀತಿ ಬೇಕು ಅಂತ ಹೇಳಿದರು. ಇದು ಸ್ಯಾರಿ ಅಂದರೆ ಈ ರೀತಿ ಆಯಿತು, ಈ ರೀತಿ ಸ್ಟಿಚ್ ಆಗಿದೆ ನೋಡಿ, ಬಫ್ ತೋಳು. ಮತ್ತು ಇದು ನಾನು ಲೈವ್ ವಿಡಿಯೋದಲ್ಲಿ ಸಹ ತೋರಿಸಿದ್ದೆ. ಮತ್ತು ಈ ರೀತಿ ಬಫ್ ಸ್ಲೀವು, ಇದು ನಾಳೆ ಕೊಡೋದು. ಹಾಗೆ ಈ ಬ್ಲೌಸು ನಾರ್ಮಲ್ ಬ್ಲೌಸ್, ಇದು ಸ್ಟಿಚ್ ಮಾಡಿರೋದು, ಐರನ್ ಮಾಡಿದ್ದೀನಿ. ಇನ್ನೂ ತುಂಬ ಬ್ಲೌಸು ಇವತ್ತು ಕೊಟ್ಟೆ. ಇವತ್ತು ಒಂದು ತುಂಬ ಬ್ಲೌಸನ್ನು ಕಸ್ಟಮರಿಗೆ ಕೊಟ್ಟೆ. ಮತ್ತು ಸ್ವಲ್ಪ ಬ್ಲೌಸನ್ನು ಹುಕ್ಸು ಆಗಿರೋದನ್ನು ನಾನು ಐರನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ, ನಾಳೆ ಕೊಡಬೇಕು. ಕಸ್ಟಮರ್ ಬಂದಾಗೇ ನಾವು ಕೊಟ್ಟು ಕಳಿಸ್ತೀವಿ. ಹಾಗಾಗಿ ನೋಡಿ, ರೆಡಿ ಮಾಡಿ ಇಟ್ಬಿಟ್ರೆ ಕಸ್ಟಮರು ತೊಗೊಂಡೋಗ್ತಾರೆ. ನೋಡಿ, ಈ ಬ್ಲೌಸು ಸ್ಟಿಚ್ ಆಗಿದೆ. ಇದೇನಿಲ್ಲ, ಬರೀ ರೌಂಡ್ ನೆಕ್ನ ಇಟ್ಟಿದ್ದೀನಿ. ಇಷ್ಟು ಬ್ಲೌಸು ಐರನ್ ಮಾಡಿ ಇಟ್ಟಿದ್ದೀನಿ. ಇನ್ನೂ ಒಂದು 10 ಬ್ಲೌಸು ಹುಕ್ಸು ರಿಂಗ್ಸು ಮಾಡೋದಕ್ಕೆ ಕೊಟ್ಟಿದ್ದೀನಿ. ಅವ್ರು ಕೊಟ್ಟ ನಂತರ ಇದನ್ನೆಲ್ಲ ಐರನ್ ಮಾಡಿ ಕೊಡ್ತೀವಿ. ತುಂಬ ಜನ ಬಟ್ಟೆ ತುಂಬ ಬರ್ತಾ ಇರುತ್ತೆ, ಆದರೆ ಸ್ಟಿಚಿಂಗ್ ಮಾಡ್ತಾನೆ ಇರೋದಿಲ್ಲ. ಹಾಗೆ ಮಾಡಬೇಡಿ. ಬಟ್ಟೆ ಬಂದ ಹಾಗೇ ನೀವು ಬೇಗ ಲೈನಿಂಗು ಎಲ್ಲ ತರಿಸ್ಬಿಟ್ಟು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ. ಹಾಗೆ ಮಾಡಿದಾಗ ನಿಮಗೆ ಅರ್ಜೆಂಟ್ ಏನಾದರೂ ಮದುವೆ ಬಟ್ಟೆಗಳು ಆರ್ಡರ್ಸ್ ಬಂದಾಗ ನೀವು ಆರಾಮಾಗಿ ತಗೋಬೋದು. ನೋಡಿ, ವಿಡಿಯೋ ಮಾಡುವಾಗ ಇಷ್ಟು ಟೈಮ್ ಆಗಿತ್ತು. ನಾನು ಇಷ್ಟೊತ್ತಾದರೂ ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡು ನಿಮಗೋಸ್ಕರ ವಿಡಿಯೋ ಹಾಕ್ತಾ ಇದ್ದೀನಿ. ಈ ದಿನ 1 ನಿಮಿಷನೂ ಟೈಮ್ ವೇಸ್ಟ್ ಮಾಡ್ದೇನೆ ನಾವು ಕೆಲಸ ಮಾಡಬೇಕು. ಈ ಟೈಮಲ್ಲಿ ಕೆಲಸ ಮಾಡಿದ್ರೆ ನೀವು ಇನ್ನೂ ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಬೋದು. ನಮಗೆ ತುಂಬ ನಾವು ಟೈಮ್ ವೇಸ್ಟ್ ಮಾಡಿದ್ದು ಮತ್ತು ಯಾವತ್ತೂ ನಮಗೆ ವಾಪಸ್ ಬರೋದಿಲ್ಲ. ನಾವು ಈಗ ನಮಗೆ ದುಡಿಯೋಂಥ ಶಕ್ತಿ ಇರುವಾಗ ನಾವು ದುಡಿದ್ರೆ ಮಾತ್ರ ಏನಾದರೂ ಅಲ್ಪ ಸ್ವಲ್ಪ ಉಳ್ಸೋಕ್ಕಾಗತ್ತೆ. ಫ್ರೆಂಡ್ಸ್, ನಾನು ಹೇಗೆ ಹೇಳ್ತೀನಿ ಅಂದರೆ, ನಮ್ಮ ಟೈಲರಿಂಗ್ ಕ್ಲಾಸಿಗೆ ಆಗಿರ್ಬೋದು, ಒಂದು 35 ನಂತರ ಬಂದು ಟೈಲರಿಂಗ್ ಕ್ಲಾಸಿಗೆ ಸೇರ್ತಾರಲ್ವ. ಈಗ ಎಕ್ಸಾಂಪಲ್ ನಾನು ಹೇಳೋದು, ನಾವೆಲ್ಲ ತುಂಬ ಚಿಕ್ಕ ವಯಸ್ಸಲ್ಲೇ ಟೈಲರಿಂಗ್ ಕಲ್ತಿದ್ವಿ. ಇವಾಗ ಬಂದುಬಿಟ್ಟು ಅಂದರೆ 35 ವರ್ಷ ಆದಮೇಲೆ ಬಂದುಬಿಟ್ಟು ಟೈಲರಿಂಗ್ ಕಲಿತಾರಲ್ಲ, ಅವರಿಗೆ ತುಂಬ ಆರೋಗ್ಯ ಸಮಸ್ಯೆ, ಅಂದರೆ ಜಾಸ್ತಿ ಕೂತು ಹೊಲಿದಾಗ ಬ್ಯಾಕ್ ಪೇಯ್ನ್ ಆಗಿರ್ಬೋದು, ಹಾಗೆ ಮತ್ತು ಇನ್ಯಾವುದೋ ಸಮಸ್ಯೆಗಳು ಅವರಿಗೆ ಬರುತ್ತೆ ಆ ಟೈಮಲ್ಲಿ. ಮತ್ತು ಈಗ ಫ್ಯಾಮಿಲಿ ಅಂದರೆ ಮಕ್ಕಳು, ಗಂಡ, ಸಂಸಾರ ಅಂತೇಳಿ ಅವರಿಗೆ ಕಲಿಯೋದು ತಲೆಗೆ ಹೋಗದೆ ಇರ್ಬೋದು. ಈಗ 30 ಏಜ್ ಒಳಗಡೆ ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಕಲ್ತಿರೋದ್ರಿಂದ ಈಗ ನಮಗೆ ಯಾವ ಥರ ಬೇಕಾದರೂ ಹೊಸ ಪ್ಯಾಟ್ರನ್ ಎಲ್ಲ ಹೊಲಿಯೋದಕ್ಕೆ ಬರುತ್ತೆ. ಇಂಥ ಟೈಮನ್ನು ನೀವು ಸದುಪಯೋಗ ಪಡಿಸ್ಕೊಬೇಕು. ಗೊತ್ತಿಲ್ದಿದ್ದು ನಾವು ಈಗ ಯೂಟ್ಯೂಬಲ್ಲಿ ನೋಡಿ ನಾವು ಹೊಸ ಟ್ರೈ ಮಾಡಿಬಿಟ್ಟು ಕಲಿಬೋದು. ಅದೇ ಈಗ ಬಟ್ಟೆ ಎಲ್ಲ ಹೊಲಿಯೋಕ್ಕೆ ಬರ್ತಿರುತ್ತೆ, ಬಟ್ಟೆ ಎಲ್ಲ ತುಂಬ ಬರ್ತಾ ಇರುತ್ತೆ. ಆದರೂ ಸಹ ಕೆಲವರು ಬಟ್ಟೆ ಹೊಲಿಯೋದಕ್ಕೆ ಮನಸ್ಸೇ ಮಾಡಲ್ಲ. ನಾಳೆ ಹೊಲಿದ್ರೆ ಆಯಿತು, ನಾಡ್ದು ಹೊಲಿದ್ರೆ ಆಯಿತು ಅಂತೇಳ್ಬಿಟ್ಟು ಬಂದಿರೋ ಬಟ್ಟೆಗಳನ್ನು ಹಾಗೆ ಇಟ್ಕೊಂಡು ಕೂರ್ತಾರೆ. ಆ ರೀತಿ ತಪ್ಪನ್ನು ಯಾರೂ ಮಾಡಬೇಡಿ. ಫ್ರೆಂಡ್ಸ್, ನಾನು ಹೇಳೋದೇನು ಅಂದರೆ, ನಿಮಗೆ ಬಟ್ಟೆ ಬಂತ ಅದನ್ನು ಲೈನಿಂಗ್ ತರಿಸ್ಬಿಟ್ಟು ಅದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಬೇಗ ತರಿಸ್ಬಿಟ್ಟು ಬೇಗ ಕಸ್ಟಮರಿಗೆ ಹೊಲಿದು ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಬೇಗ ಕಸ್ಟಮರಿಗೆ ಹೊಲಿದು ಕೊಟ್ರಿ ಅಂತ ಅಂದರೆ ಮತ್ತೆ ಹೆಚ್ಚು ಜನ ಕಸ್ಟಮರ್ ಸಹ ಬರ್ತಾರೆ. ನೀವು ಹೆಚ್ಚು ಅರ್ನಿಂಗ್ಸನ್ನು ಮಾಡ್ಬೋದು. ಕೊಟ್ಟಿರೋ ಬಟ್ಟೆಗಳನ್ನೇ ನೀವು ಸರಿಯಾದ ಟೈಮ್ಗೆ ಕೊಡಲಿಲ್ಲ, ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿಲ್ಲ ಅಂದರೆ ಯಾವ ಕಸ್ಟಮರು ಬರೋದಿಲ್ಲ. ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ನಿಮಗೆ ಟೈಲರಿಂಗ್ ಬರುತ್ತೆ, ನೀವು ಈಗಾಗಲೇ ನಿಮಗೆ ಒಂದು 35 ಏಜ್ ಇದೆ, ನಿಮಗಾಗಲೇ ಟೈಲರಿಂಗ್ ಬರುತ್ತೆ ಅಂತ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡಿ. ಬರೋವಂಥ ಬಟ್ಟೆಗಳನ್ನು ಸ್ಟಿಚ್ ಮಾಡಿ
ನೀವು ಹಳ್ಳಿಯಲ್ಲಿ ಇದ್ದೀರಾ ಅಂದರೆ ಟೈಲರ್ಗಳನ್ನೆಲ್ಲ ಪರಿಚಯ ಮಾಡಿಕೊಂಡು ನೀವು ಬಟ್ಟೆಗಳನ್ನ ಇಸ್ಕೊಂಬಂದು ಮನೇಲಿ ಹೊಲಿರಿ. ಇಲ್ಲ ಅಂತ ಅಂದರೆ ನೀವು ಸಿಟಿ ಸೈಡಲ್ಲೇ ಇದ್ದೀರಾ ಅಂದರೆ ಆರಾಮ್ಸೆ ಬಟ್ಟೆ ಬರುತ್ತೆ. ಮನೆ ಮುಂದ್ಗಡೆ ಬೋರ್ಡ್ ಹಾಕೋದಾಗಿರ್ಬೋದು, ಸ್ಟೇಟಸ್ ಗ್ರೂಪಿಗೆಲ್ಲ ನೀವು ಹೊಲಿದಿರೋ ಅಂಥ ಬ್ಲೌಸ್ಗಳನ್ನು ಹಾಕೋದಾಗಿರ್ಬೋದು ಮಾಡಿದಾಗ ನಿಮಗೆ ಜಾಸ್ತಿ ಬಟ್ಟೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ಟೆಗಳು ಬಂದಿರೋದನ್ನು ಯಾವುದೇ ಕಾರಣಕ್ಕೂ ಲೇಸಿ ಮಾಡಿ ಹೊಲಿಯೋದಕ್ಕೆ ಹೋಗ್ಬಿಡಿ. ತುಂಬ ಇಂಟ್ರೆಸ್ಟ್ ಕೊಟ್ಬಿಟ್ಟು ಬಟ್ಟೆನ ನೀಟಾಗಿ, ಅಂದರೆ ನೀವೊಂದು ಕಸ್ಟಮರ್ ಬಟ್ಟೆ ಕೊಟ್ಟರು ಅಂದರೆ ನೀವು ಆ ಬಟ್ಟೆ ಅವ್ರಿಗೆ ಇನ್ನೂ ಇಷ್ಟ ಆಗೋ ರೀತಿ ನೀವು ಸ್ಟಿಚ್ ಮಾಡಿಕೊಡಿ. ಆ ರೀತಿ ಸ್ಟಿಚ್ ಮಾಡಿಕೊಟ್ಟಾಗ ನಿಮಗೆ ಹೆಚ್ಚೆಚ್ಚು ಬಟ್ಟೆಗಳು ಬರುತ್ತೆ. ಒಬ್ಬರಿಂದ ಮತ್ತೊಬ್ಬರಿಗೆ ತುಂಬ ಜನ ಬಟ್ಟೆಗಳನ್ನು ಕೊಡ್ತಾರೆ. ನೀವು ಒಬ್ಬರು ಕಸ್ಟಮರ್ ಬಟ್ಟೆ ಕೊಟ್ಟಾಗ ಅವ್ರ ಬಟ್ಟೆನ ನೀವು ಲೇಸಿ ಮಾಡಿ ಹೊಲ್ಕೊಟ್ಟಾಗ, ಅಂದರೆ ತುಂಬ ದಿವಸ ಆಗಿ ಕೊಟ್ಟಾಗ ಅವರು ಇನ್ನೊಬ್ಬರಿಗೆ ಕಸ್ಟಮರ್ಗೆ ಹೇಳೋದಿಲ್ಲ, ಅವಳು ನನ್ನ ಬಟ್ಟೆನೇ ಸರಿಯಾಗಿ ಹೊಲ್ಕೊಟ್ಟಿಲ್ಲ, ಅವಳಿಗೆ ಎಂಥ ಬಟ್ಟೆ ಕೊಡ್ತೀಯ, ಬೇಡ ನಾನು ಬೇರೆ ಟೈಲರ್ ಗೊತ್ತು ಅಲ್ಲಿ ಕೊಡೋಣ ಬಾ ಅಂತ ಹೇಳ್ತಾರೆ. ಹಾಗೆ ಯಾವತ್ತೂ ಮಾಡಬೇಡಿ. ನಿಮಗೆ ಬಂದಿರೋ ಬಟ್ಟೆಗಳನ್ನು ಬೇಗ ಬೇಗ ಸ್ಟಿಚ್ ಮಾಡಿ ಕೊಟ್ಬಿಟ್ಟು, ನಿಮ್ಗೆ ಏನಾದರೂ ಅಕಸ್ಮಾತ್ ಬಟ್ಟೆಗಳೆಲ್ಲ ಹೊಲಿದು ಖಾಲಿ ಆಯಿತು ಅಂದರೆ ಯಾವುದಾದ್ರೂ ಪರಿಚಯ ಟೈಲರ್ ಇದ್ದರೆ ನೀವು ಪೀಸ್ ವರ್ಕ್ ಮಾಡ್ಕೊಡ್ತೀನಿ ಕೊಡಿ ನಾನು ಮನೆಯಲ್ಲೇ ಅಂತ ಹೇಳ್ಬಿಟ್ಟು ಮನೆಗೆ ತಂದು ಹೊಲಿದು ಕೊಡಿ. ನಿಮ್ಮ ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ಗಳನ್ನ ನೀವು ಟೈಲರಿಗೆ ತೋರಿಸಿದಾಗ ನಿಮಗೆ ಬಟ್ಟೆಗಳನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಕೆಲಸ ಕಲ್ತಿದ್ದೀರಾ ಅಂತ ಅಂದರೆ ಟೈಮ್ ವೇಸ್ಟ್ ಮಾಡಬೇಡಿ. ಈಗ ಏನಾಗುತ್ತೆ, ನಾನು ಅವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ. ನೀವು ತುಂಬ ಅಂದರೆ ಒಂದು 35 ಏಜ್ ನಂತರ ಈಗಿನ ವಾತಾವರಣ ಎಲ್ಲ ಹೇಗಿದೆ ಅಂದರೆ ಬೇಗನೆ ಒಂಥರ ಈಗೆಲ್ಲ ಒಂದು ಆರೋಗ್ಯ ಸಮಸ್ಯೆ ಬೇಗನೆ ಬರುತ್ತೆ. ಮೊದಲೆಲ್ಲ 60-70 ವರ್ಷ ಆದ್ರೂ ಸಹಿತ ತುಂಬ ಗಟ್ಟಿಮುಟ್ಟಿರ್ತಿದ್ರು. ಈಗ ಹಾಗಲ್ಲ. ಈಗಿನ ವಾತಾವರಣದಲ್ಲಿ ಈಗ 35-40 ವರ್ಷ ಅಂತಿದ್ದಂಗೆ BP, ಶುಗರು ಈ ರೀತಿ ಎಲ್ಲ ಬಂದು ಹೋಗ್ಬಿಡುತ್ತೆ. ಹಾಗಾಗಿ ನಾ ಹೇಳೋದು, ನೀವು ಆಗಲೇ ಆಲ್ರೆಡಿ 35 ವರ್ಷದ ಅಂದರೆ ಬೇಗ ಚಿಕ್ಕ ಏಜಲ್ಲೇ ಎಲ್ಲ ನೀವು ಟೈಲರಿಂಗ್ ಕಲ್ತ್ಬಿಟ್ಟಿದ್ದೀರಾ, ತುಂಬ ಎಲ್ಲ ಚೆನ್ನಾಗೇ ಬಟ್ಟೆ ಹೊಲಿತಿದ್ದೀರಾ ಅಂದರೆ ಈ ಟೈಮನ್ನು ಸದುಪಯೋಗ ಪಡಿಸ್ಕೊಂಡು ನೀವು ಬೇಗ ಬೇಗ ಅರ್ನಿಂಗ್ಸನ್ನು ಮಾಡಿ ಬಟ್ಟೆನ ಹೊಲಿದ್ಕೊಡಿ. ಮತ್ತು ತುಂಬ ಬೇಗ ಟೈಲರಿಂಗ್ ಕಲ್ತೋರಿಗೆ ಟೈಲರಿಂಗ್ ಬೇಗನೆ ತಲೆಗೆ ಹತ್ತತ್ತೆ. ಅದೇ ತುಂಬ ಏಜ್ ಅಂದರೆ ನಾನು ಹೇಳೋದು ಏನು ಅಂದರೆ ಫ್ರೆಂಡ್ಸ್, ಅಂದರೆ ನಮಗೆ ಏಜ್ ಆಗಿದೆ ಕಲಿಬಾರ್ದ, ನಮಗೆ 40 ವರ್ಷ ಆಗಿದೆ ಕಲಿಬಾರ್ದ ನಾವು ಟೈಲರಿಂಗು ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. 40 ವರ್ಷ ಆದ್ರೂ ಅವರಿಗೆ ಇಂಟ್ರೆಸ್ಟ್ ಬೇಕಷ್ಟೇ. ಇಂಟ್ರೆಸ್ಟಿಂದ ಕಲಿತ್ರೆ ಅವರು ಸಹ ಅರ್ನಿಂಗ್ಸನ್ನು ಮಾಡ್ಬೋದು. ಈ ಕೆಲಸಕ್ಕೆ ಏನು ಅಂತಂದರೆ ಇಂಟ್ರೆಸ್ಟ್ ಬೇಕು. ಆದರೆ ನಾನು ಹೇಳೋದು, ನಾನೀಗ ಒಂದು ಟೈಲರಿಂಗ್ ಕ್ಲಾಸ್ ಮಾಡೋದ್ರಿಂದ ನಾನು ಇಲ್ಲಿ ಅಬ್ಸರ್ವ್ ಮಾಡಿರೋದು ಏನು ಅಂದರೆ, ನೀವು ಬೇಗನೆ ಚಿಕ್ಕ ವಯಸ್ಸಲ್ಲೇ, ಅಂದರೆ ಈಗ ಕೆಲವೊಬ್ಬರು ಓದಿರ್ತಾರೆ, ತುಂಬ ಚೆನ್ನಾಗಿ ಓದಿರ್ತಾರೆ, ಮದುವೆ ನಂತರ ನಮ್ಮ ಮನೆಯವರು ಎಲ್ಲೂ ನಮ್ಗೆ ಹೊರಗಡೆ ಕೆಲಸ ಕಳಿಸಲ್ಲ, ನಾನು ಟೈಲರಿಂಗ್ ಕಲಿತೀನಿ ಅಂತೇಳಿ ಸಹ ಬರ್ತಾರೆ. ಅವ್ರಿಗೆ ಒಂದು ಅಂದರೆ ಒಂದು 20-25 ವರ್ಷ 26 ವರ್ಷಕ್ಕೆ ಮದುವೆ ಎಲ್ಲ ಆದ ಮಕ್ಕಳೆಲ್ಲ ಸ್ವಲ್ಪ ಚಿಕ್ಕವರಿದ್ದಾರೆ. ನಾನು ಟೈಲರಿಂಗ್ ಕಲ್ತು ಮನೇಲೇ ಹೊಲಿತೀನಿ ಅಂದರೆ ಸ್ವಲ್ಪ ತಲೆಗೆ ಹೋಗುತ್ತೆ. ಅದೇ 30 ಏಜ್ ನಂತರ ಅಂದರೆ ಇಂಟ್ರೆಸ್ಟ್ ಎಷ್ಟೇ ಇದ್ರೂ ಸ್ವಲ್ಪ ನಿಧಾನಗತಿಯಲ್ಲಿ ಅವರು ಕಲಿತಾರೆ. ಆದರೆ ತುಂಬ ಇಂಟ್ರೆಸ್ಟ್ ಇರೋರು ಬೇಗನೆ ಕಲಿತಾರೆ, ಕಲಿಯಲ್ಲ ಅಂತ ಹೇಳೋದಲ್ಲ. ಯಾಕಂದರೆ ಎಕ್ಸಾಂಪಲ್ ನಮ್ಮ ಕ್ಲಾಸಲ್ಲೇ ಇದ್ದಾರೆ. ಯಾಕಂದರೆ ನನ್ನ ಏಜ್ ಅವರೇನೆ ಟೈಲರಿಂಗ್ ಇವಾಗ ಇಲ್ಲಿ ಬಂದೇನೆ ಬಟ್ಟೆ ಹೊಲಿಯೋದನ್ನು ಕಲಿತವರು ಸಹಿತ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅವರು ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಾ ಇದ್ದಾರೆ. ನಾ ಹೇಳ್ದಂಗೆ ಹೊಲಿತಾ ಇದ್ದಾರೆ. ಇಂಟ್ರೆಸ್ಟ್ ಮುಖ್ಯ. ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ಅಂದರೆ ಚಿಕ್ಕ ಏಜಲ್ಲಿ 20 ವರ್ಷಕ್ಕೆ ಬಂದ್ರೂ ನನ್ನ ಹತ್ರ ಅವರು ಬಂದಿದ್ದಾರೆ ಫ್ರೆಂಡ್ಸ್. ಅಂದರೆ ಈ 20 ವರ್ಷ ಏಜ್ ಇರೋರನ್ನೇ ನಮ್ಮ ಹತ್ರ ಕಲಿಯೋಕ್ಕೆ ಬಂದರು. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಮನೆಯವ್ರು ಬಲವಂತಕ್ಕಾಗಿ ಅವರು ಟೈಲರಿಂಗ್ ಕಲಿಯೋಕ್ಕೆ ಬಂದರು. ಅವ್ರಿಗೆ ನಿಜವಾಗೂ ಅವ್ರು ಕಲ್ತಿಲ್ಲ, ಅವ್ರು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಆದರೆ ನಾ ಹೇಳೋದು, ಟೈಲರಿಂಗ್ ಅನ್ನೋದು ಕಲಿಯೋದಕ್ಕೆ ಏಜು ಇಂಪಾರ್ಟೆಂಟ್ ಅಲ್ಲ, ಇದಕ್ಕೆ ಆಸಕ್ತಿ ಇಂಪಾರ್ಟೆಂಟು. ಅಕಸ್ಮಾತ್ ನೀವು ಈಗ ಕಲ್ತಾಗಿದೆ, ನಾನು ಬಟ್ಟೆಗಳು ನನಗೆ ತುಂಬ ಬರ್ತಿದ್ದಾವೆ ಅಂತ ಹೇಳಿದ್ರೆ ಟೈಮನ್ನು ವೇಸ್ಟ್ ಮಾಡಬೇಡಿ. ಯಾಕಂದರೆ ನಮಗೆ ಟೈಮು ಇಂಪಾರ್ಟೆಂಟ್ ಆಗಿರುತ್ತೆ, ಸಮಯ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಆದಷ್ಟು ನೀವು ಕೆಲಸ ಮಾಡಿದ್ರೆ ನೀವು ತುಂಬ ಆ್ಯಕ್ಟಿವ್ ಆಗಿರ್ತೀರ, ಹಾಗೆ ಯಾವುದೇ ಆರೋಗ್ಯ ಸಮಸ್ಯೆನೂ ಬರಲ್ಲ ಅಂತ ಹೇಳ್ತೀನಿ. ಆದಷ್ಟು ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡು ಬೇಡದಿರೋದನ್ನ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನೀವು ಟೈಲರಿಂಗ್ ಕಲಿತೇ ಇದ್ದರೆ ನೀವು ಸ್ಟಿಚಿಂಗನ್ನು ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟು ಬಟ್ಟೆ ನಾನು ಇವಾಗ ಕಟ್ ಮಾಡಿ ಟೈಮ್ ಎಷ್ಟಾಯಿತು, ಇಷ್ಟು ನಾನು ಇವತ್ತು ಲೈವಿಗೆ ಬರಬೇಕು ಅಂದ್ಕೊಂಡೆ, ಆಗಲಿಲ್ಲ. ಇಷ್ಟು ಬ್ಲೌಸನ್ನು ಕಟ್ ಮಾಡಿಟ್ಟಿದ್ದೀನಿ. ಇಷ್ಟು ಬ್ಲೌಸು ಒಂದು ಮಧ್ಯಾಹ್ನ 2-3 ಗಂಟೆ ಒಳಗಡೆ ಸ್ಟಿಚ್ ಆಗುತ್ತೆ. ಅದನ್ನು ಬೇಕಾದರೆ ನಾಳೆ ನಾನು ಲೈವಿಗೆ ಬಂದರೆ ಈ ಬ್ಲೌಸ್ಗಳನ್ನು, ಸ್ಟಿಚ್ ಆಗಿರೋ ಬ್ಲೌಸ್ಗಳನ್ನು ತೋರಿಸ್ತೀನಿ. ಇದು ಫ್ರಿನ್ಸ್ ಕಟ್ ಮಾಡಿಟ್ಟಿರೋದು, ಇದು ಬೋಟ್ ನೆಕ್ಕು, ಇದು ನಾರ್ಮಲ್ ಬ್ಲೌಸು, ಇದು ಬೋಟ್ ನೆಕ್ಕಲ್ಲೇ ಬೇರೆ ಟೈಪು, ಇದು ಒಂದು ವೆಲ್ವೆಟ್ ಬ್ಲೌಸು. ಇಷ್ಟು ಬ್ಲೌಸನ್ನು ಕಟ್ ಮಾಡಿಟ್ಟಿದ್ದೀನಿ. ಹಾಗೆಯೇ ಇದು ಸ್ಟಿಚ್ ಆಗಿರೋ ಬ್ಲೌಸು. ಇನ್ನೂ ಒಂದು 10 ಬ್ಲೌಸನ್ನ ಹುಕ್ಸು ರಿಂಗ್ಸು ಮಾಡೋದಕ್ಕೆ ತಗೊಂಡೋಗಿದ್ದಾಳೆ.
ನಾಳೆ ತಗೊಬಂದಾಗ ಬೇಕಿದ್ರೆ ನಾನು ತೋರಿಸ್ತೀನಿ. ಇದು ಒಂದು ಬ್ಲೌಸು, ಇದು ನಮ್ಮ ತಂಗಿದೇನೆ ಬ್ಲೌಸು, ಅಂದರೆ ನಮ್ಮ ನೆಗೇಣಿ ಅಂತ ಹೇಳ್ತಾರಲ್ಲ ಅವ್ರದ್ದು ಬ್ಲೌಸು. ನೋಡಿ, ನಾನಂತೂ ಟೈಮನ್ನ 1 ನಿಮಿಷ ವೇಸ್ಟ್ ಮಾಡಲ್ಲ. ಎಲ್ಲ ಕೆಲಸ ಆಯಿತು ಅಂದರೆ ನಾನು ನೀಟಾಗಿ ಟೈಲರಿಂಗ್ ನಾ ಕೆಲಸ ಮಾಡೋ ಜಾಗದಲ್ಲಿ ನೀಟಾಗಿ ಜೋಡಿಸಿ ಇಟ್ಕೊಳ್ತೀನಿ. ಈಗ ಟೈಮು ಇಷ್ಟಾದರೂ ಸಹಿತ ನನಗೆ ಇನ್ನೂ ಟೈಮ್ ಬೇಕು, ನಾನು ಇನ್ನೂ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಏನು ಮಾಡೋದು, ಬೆಳಗ್ಗೆಯಿಂದ ಟೈಲರಿಂಗ್ ಕ್ಲಾಸು, ಕಟ್ಟಿಂಗು, ಸ್ಟಿಚ್ಚಿಂಗು ಪ್ರತಿಯೊಂದು ಮಾಡಿರ್ತೀವಲ್ಲ, ಸ್ವಲ್ಪ ನಮಗೂ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನೋಡಿ, ನಾನು ನಿನ್ನೆ ಒಬ್ಬರು ನನಗೆ ಕೇಳಿದ್ರು, ನೀವು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ರಿ ಅಂತೇಳಿ. ಫ್ರೆಂಡ್ಸ್, ನಾನು ಮತ್ತು ನಮ್ಮ ಸ್ಟೂಡೆಂಟ್ ಎಲ್ಲರೂ ಸ್ಟಿಚ್ ಮಾಡ್ತೀವಿ. ಆದರೆ ಹೆವಿ ನಾನು 1 ನಿಮಿಷನೂ ವೇಸ್ಟ್ ಮಾಡ್ದಂಗೆ ಹೆವಿ ಕೆಲಸ ಮಾಡಿ ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ತೀನಿ. ನಾನು ಹೇಳೋದಷ್ಟೇ, ಯಾರಿಗೆಲ್ಲ ಟೈಲರಿಂಗ್ ಬರುತ್ತೆ ಅವರು ಟೈಮ್ ವೇಸ್ಟ್ ಮಾಡ್ದಂಗೆ ಕಟ್ಟಿಂಗು ಸ್ಟಿಚಿಂಗು ಮಾಡಿ. ಮತ್ತು ಇನ್ನು ಯಾರೆಲ್ಲ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೋ ಅದಕ್ಕೆ ಏಜ್ ಇಂಪಾರ್ಟೆಂಟ್ ಅಲ್ಲ, ನೀವು ಕಲಿಬೋದು, ನಿಮಗೆ ಇರೋ ಆಸಕ್ತಿ ಮೇಲೆ ಆಗುತ್ತೆ. ಹಾಗೆ ಇನ್ನು ಯಾರಿಗೆಲ್ಲ ಇನ್ನು ಚಿಕ್ಕ ಏಜ್ ಇದೆ ಅವರೆಲ್ಲ ಟೈಲರಿಂಗ್ ಕಲಿಬೇಕು ಅಂತಿದ್ದೀರಾ ಅಂದರೆ ಕಲೀರಿ. ಚಿಕ್ಕ ಏಜ್ ಇರೋರಿಗೆ ನಮ್ಮ ಕ್ಲಾಸಲ್ಲೇ ಒಬ್ಬಳು ಹುಡುಗಿ ಇದ್ಲು. ಅವಳಿಗೆ ಏನು ಅಂದರೆ ಟೈಲರಿಂಗ್ ಕಲ್ತ ಮೇಲೆ ಎಂಬ್ರಾಯ್ಡ್ರಿ ಕಲಿಬೇಕು. ಅವಳು ಟೈಲರಿಂಗ್ ಕಲ್ತಿದ್ಲು, ಕುಚ್ಚು ಕಲ್ತಿದ್ಲು, ಎಂಬ್ರಾಯ್ಡ್ರಿ ಕಲಿಬೇಕು. ನಂಗೆ ತುಂಬ ಖುಷಿ ಆಯಿತು. ಈಗ ಅವರು ಕಲ್ತು ಮೇಂಟೈನ್ ಮಾಡುವಂಥ ಶಕ್ತಿ ಅವ್ರಿಗಿರುತ್ತೆ. 20-21 ವರ್ಷ ಅಂತಂದರೆ ಅವರು ತಕ್ಷಣವೇ ಕುಚ್ಚು ಹಾಕೋದು, ಟೈಲರಿಂಗ್ ಮಾಡೋದು ಮತ್ತು ಎಂಬ್ರಾಯ್ಡ್ರಿ ಕಲ್ತರೂ ಸಹ ಮಾಡೋಕ್ಕಾಗತ್ತೆ. ಈಗ ನಮ್ಮಂಗೆಲ್ಲ ಆದಮೇಲೆ ಏನಾಗುತ್ತೆ ಅಂತಂದರೆ ನಮಗೆ ಫ್ಯಾಮಿಲಿ, ಮಕ್ಕಳು ಮತ್ತು ಈ ಮನೆ ಸಂಸಾರ ಅಂತಂದಾಗ ನಮಗೆ ಕೆಲವೊಂದು ಕಡೆ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡಬೇಕಾಗಿರುತ್ತೆ. ಫ್ಯಾಮಿಲಿ, ಮಕ್ಕಳು, ಗಂಡ, ಈ ರೀತಿ ಕೆಲಸಗಳಿರುತ್ತೆ, ಮನೆ ಕ್ಲೀನ್ ಪ್ರತಿಯೊಂದು ಇರುತ್ತೆ. ಇದೆಲ್ಲ ಮಾಡಿಕೊಂಡು ನಮಗೆ ತುಂಬ ಟೆನ್ಷನ್ ಮಾಡಿಕೊಂಡು ಕೆಲಸಗಳನ್ನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಯಾರಿಗೆಲ್ಲ ಹೇಳೋದು ಅಂದರೆ, ನೀವಿನ್ನೂ ಚಿಕ್ಕ ಏಜಲ್ಲಿ ಟೈಲರಿಂಗ್ ಮಾಡ್ತಿದ್ದೀರಾ ಅಂತಂದರೆ ಇನ್ನು ಫ್ಯಾಷನ್ ಡಿಸೈನಿಂಗ್ ಸಹ ಕಲಿಬೋದು. ಇಲ್ಲ ನೀವೀಗ ಆಲ್ರೆಡಿ ಕಲ್ತಿದ್ದೀರಾ ಅಂತಂದರೆ ಈಗ ಏನೆಲ್ಲ ಯೂಟ್ಯೂಬಲ್ಲಿ ಎಷ್ಟೆಷ್ಟೆಲ್ಲ ವೆರೈಟಿ ಸ್ಟಿಚಿಂಗ್, ಕಟ್ಟಿಂಗ್ ಎಲ್ಲ ಹಾಕ್ತಾರೆ. ನೀವು ಹೊಸದನ್ನು ಟ್ರೈ ಮಾಡಿ ಕಲಿಬೋದು, ಅವಕಾಶ ಇದೆ. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋದು ಅಂದರೆ, ನಾವು ಕೆಲಸ ಮಾಡೋದಕ್ಕೆ ಏಜ್ ಇಂಪಾರ್ಟೆಂಟ್ ಅಲ್ಲೇ ಅಲ್ಲ, ನಮಗೆ ಕೆಲಸ ಮಾಡೋದಕ್ಕೆ ಮನಸ್ಸಿರಬೇಕು, ಮನಸ್ಸು ಮುಖ್ಯವಾಗಿರಬೇಕು. ಬೇಡದೇ ಇರೋವಂತಹ ಮಾತುಗಳನ್ನ ಆಡ್ಕೊಂಡು, ಬೇಡದೇ ಇರೋ ಹರಟೆ ಹೊಡ್ಕೊಂಡು ಟೈಮನ್ನು ಯಾರು ವೇಸ್ಟ್ ಮಾಡಬೇಡಿ. ನಿಮಗೆ ಸ್ಟಿಚಿಂಗು, ಕಟ್ಟಿಂಗು ಬರಲ್ಲ ಅಂದರೆ ಬರೀ ಪಿಕೋ ಫಾಲು ಮಾಡ್ತಿದ್ದೀರಾ ಅಂದರೂ ಸಹಿತ ನೀವು ಪಿಕೋ ಫಾಲು ಮಾಡಿ ಆದರೂ ಸಹಿತ ಅರ್ನಿಂಗ್ಸನ್ನು ಮಾಡ್ಬೋದು. ಇಲ್ಲ ನನಗೆ ಬ್ಲೌಸ್ ಎಲ್ಲ ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಡೋಕ್ಕೆ ಬರಲ್ಲ ಅಂದ್ರೂ ಅಟ್ಲೀಸ್ಟ್ ಇವಾಗ ಟೈಲರ್ಸ್ಗಳು ಲೈನಿಂಗ್ ಅಟ್ಯಾಚ್ ಅಂದರೆ ಈ ರೀತಿ ಕಟ್ಟಿಂಗ್ ಮಾಡಿಕೊಡ್ತಾರೆ. ಲೈನಿಂಗ್ ಅಟ್ಯಾಚ್ ಮಾಡಿಕೊಟ್ರೆ ಪೈಪಿಂಗು ಮತ್ತು ನೆಕ್ ಪೈಪಿಂಗು ಮತ್ತು ಫಿನಿಶಿಂಗ್ ಎಲ್ಲ ಅವ್ರು ಮಾಡಿಕೊಂಡು ನಿಮಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ. ಆ ರೀತಿಯಾದರೂ ಮಾಡ್ಕೊಳ್ಳಿ. ನಿಮಗೆ ಆದಷ್ಟು ಆವಾಗ ನಿಮಗೆ ಹೆವಿ ಟೆನ್ಷನ್ ಆಗಲ್ಲ. ಈಗ ಜವಾಬ್ದಾರಿಯಿಂದ, ಈಗ ನಾನೇ ಇಷ್ಟು ಬ್ಲೌಸನ್ನು ಜವಾಬ್ದಾರಿಯಿಂದ ತೊಗೊಂಡಿರ್ತೀನಿ, ಇದು ಕಟ್ಟಿಂಗು ಸ್ಟಿಚಿಂಗು ಕರೆಕ್ಟ್ ಆಗಬೇಕು. ಇದು ಏನೇ ಆದ್ರೂ ನನ್ನ ಸ್ಟೂಡೆಂಟನ್ನು ಕೇಳೋದಿಲ್ಲ, ಯಾರನ್ನೂ ಕೇಳೋದಿಲ್ಲ, ಕಸ್ಟಮರ್ ಕೇಳೋದು ನನ್ನನ್ನು. ಆವಾಗ ತುಂಬ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಯಾಕಂದರೆ ಕಸ್ಟಮರು ನಮ್ಮ ಮೇಲೆ ಜವಾಬ್ದಾರಿ ಇಟ್ಟು ಬಟ್ಟೆಗಳನ್ನು ಕೊಟ್ಟಿರ್ತಾರೆ, ನಾವು ಅದೇ ಕರೆಕ್ಟಾಗಿ ಹೊಲಿಬೇಕು. ಅದೇ ನೀವು ನನಗೆ ಅಷ್ಟೆಲ್ಲ ಟೆನ್ಷನ್ ತಗೊಳಕ್ಕೆ ಬರೋದಿಲ್ಲ, ನನಗೆ ಪದೇ ಊರಿಗೆ ಹೋಗಿರುತ್ತೆ, ಮಕ್ಕಳ ಮನೆಯಲ್ಲಿ ಕೆಲಸ ಇರುತ್ತೆ ಅಂತ ಹೇಳೋರು, ನೀವು ಯಾವುದಾದ್ರೂ ಟೈಲರ್ ಶಾಪಲ್ಲಿ ಸ್ಟಿಚಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಡೋದಾಗಲಿ, ಕೆಲವೊಂದು ಅವ್ರಿಗೆ ಹೆಲ್ಪ್ ಮಾಡಿಕೊಡೋದಾಗಲಿ, ಈ ಥರದ್ದು ಮಾಡಿಕೊಂಡು ದುಡ್ಡನ್ನು ಗಳಿಸ್ಬೋದು. ಹಾಗೆ ಈಗ ಬೇಬಿ ಕುಚ್ಚು ಎಲ್ಲರಿಗೂ ಬರೋವಂಥದ್ದೇ ಅದು. ಬೇಬಿ ಕುಚ್ಚಂತೂ ಈಗ 250-300 ರೂಪಾಯಿ ಕೆಲವು ಕಡೆ ಇದೆ. ಅದನ್ನಂತೂ ಯಾರಿಗೂ ಹಾಕಕ್ಕೆ ಬರಲ್ಲ ಅಂತಿಲ್ಲ, ಎಂಥವ್ರು ಬೇಕಾದರೂ ಹಾಕ್ಬೋದು. ಈ ಬೇಬಿ ಕುಚ್ಚು ಹಾಕೋದಾಗಿರ್ಬೋದು, ಪಿಕೋ ಫಾಲ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿದಾಗ ನಿಮಗೆ ಅರ್ನಿಂಗ್ಸ್ ಅನ್ನೋದು ಸ್ವಲ್ಪನಾದರೂ ಆಗುತ್ತೆ. ನಾವು ಈ ಟೈಮಲ್ಲಿ ದುಡ್ದು ಸ್ವಲ್ಪನಾದರೂ ಸೇವಿಂಗ್ಸ್ ಮಾಡಿಟ್ಟಾಗ ನಮಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ ಅನ್ಬೋದು. ಯಾವ ಟೈಮಲ್ಲಿ ಏನು ಕಷ್ಟ ಬರುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಈ ರೀತಿ ಯಾರೆಲ್ಲ ಟೈಲರಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ, ಟೈಲರಿಂಗ್ ಕಲ್ತಿದ್ದೀರಾ, ಟೈಮ್ ವೇಸ್ಟ್ ಮಾಡ್ದೇನೆ ಕೆಲಸ ಮಾಡಿ, ಮನೆ ಕೆಲಸನ ಬೇಗ ಮುಗಿಸ್ಕೊಂಡು ಕೆಲಸ ಮಾಡಿ ಅರ್ನಿಂಗ್ಸನ್ನು ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡು ವಿದ್ಯಾಶ್ರೀ ಅವ್ರು ಕೇಳಿದರು, ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ರಿ ಸಿಸ್ಟರ್ ಅಂತ ಹೇಳ್ಬಿಟ್ಟು. ಅವ್ರಿಗೋಸ್ಕರ ನಾನು ಇವತ್ತು ಏನೇನೆಲ್ಲ ಕೆಲಸ ಮಾಡಿದೆ ಅಂತ ಹೇಳಿದ್ದೀನಿ. ಇದು ನಿನ್ನೆ ಕಟ್ಟಿಂಗ್ ಎಲ್ಲ ಮಾಡಿದ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ, ನೈಟ್ ತುಂಬ ಹೊತ್ತಾಗ್ಬಿಡ್ತು. ಇವತ್ತು ನಾನು ಗುರುವಾರ ಈ ಕೆಲಸಗಳನ್ನೆಲ್ಲ ಮಾಡಿರೋದನ್ನು ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.